ಟಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಂದು ಚೆನ್ನಾಗಿರೋ ನೋಟ್ಸ್ ಸಿಕ್ಕಿದೆ. ಇದನ್ನು ಅಪ್ಪು ಪಾಟೀಲ್ ಅಂತ ಒಬ್ಬರಿದ್ದಾರೆ, ಅವರು ಇದನ್ನು ಮಾಡಿದ್ದಾರೆ. ಅವರ ಫೋನ್ ನಂಬರ್ 7353309032. ಸೊ ಅವ್ರು ಮಾಡಿರುವ ನೋಟ್ಸ್ ಚೆನ್ನಾಗಿದೆ, ಅದನ್ನು ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಕಲಿಕೆಯಲ್ಲಿ ಅಭ್ಯಾಸ ಮತ್ತು ತರಬೇತಿಯ ಅಗತ್ಯವಿದೆ. ವಿಕಾಸದ ತತ್ವಗಳ ಕುರಿತಾಗಿ ನೋಡೋಣ. ವಿಕಾಸದ ತತ್ವಗಳೆಂದರೆ ಅನುವಂಶೀಯ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ. ಕ್ರಮಬದ್ಧ ವಿನ್ಯಾಸ ಅದರಲ್ಲಿ 2 ವಿಧ. ಯಾವುದಂದ್ರೆ ಶಿರ ಪಾದಾಭಿಮುಖ ಮತ್ತು ಕೇಂದ್ರ ಪರಿಧಿ ಅಭಿಮುಖ. ಅನುಕ್ರಮ ಹಂತಗಳು ಅಂದರೆ ತೆವಳುವುದು, ಅಂಬೆಗಾಲಿಡುವುದು ಮತ್ತು ನಡೆಯುವುದು. ವಿಕಾಸ ನಿರಂತರವಾದುದು. ವಿಕಾಸ ಎಂಬುದು ಸಂಚಿತವಾದುದು. ವಿಕಾಸ ವ್ಯಕ್ತಿಗತ ಪ್ರಕ್ರಿಯೆ. ದ್ವಿಪಾರ್ಶ್ವದಿಂದ ಏಕ ಪಾರ್ಶ್ವದೆಡೆಗೆ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯೆಡೆಗೆ, ವಿವಿಧ ಅಂಶಗಳ ಅಂತರ ಸಂಬಂಧ. ಇವುಗಳು ವಿಕಾಸದ ತತ್ವಗಳಾಗಿವೆ. ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಥವಾ ಕಾರಕಗಳೆಂದರೆ ಅನುವಂಶೀಯತೆ ಮತ್ತು ಪರಿಸರ. ಇದಲ್ಲದೆ ಮನೋವೈಜ್ಞಾನಿಕ ಗುಣಗಳು ಅಂದರೆ ಮನಸ್ಥಿತಿ, ಆದರ್ಶ, ಆಸಕ್ತಿ ಮತ್ತು ಮನೋಭಾವಗಳು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಗಂಡು ಮತ್ತು ಹೆಣ್ಣು ಜನನ ಕೋಶಗಳನ್ನು ಅಂದರೆ ಜರ್ಮ್ ಸೆಲ್ಸ್ಗಳನ್ನು ಅಂಕುರಾಣುಗಳೆಂದು ಕರೆಯುತ್ತಾರೆ. ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿರುವ ದಾರದಂತಹ ರಚನೆಗಳೇ ವರ್ಣತಂತುಗಳು. ಮಾನವನಲ್ಲಿ 23 ಜೊತೆ ವರ್ಣತಂತುಗಳಿವೆ. 22 ಜೊತೆ ಸಾಮಾನ್ಯ ವರ್ಣತಂತುಗಳು, 22 ಎಕ್ಸ್ ಅಥವಾ 22 ವೈ ಗಂಡಿನಲ್ಲಿರುವ ವರ್ಣತಂತುಗಳು ಹಾಗೂ ಹೆಣ್ಣಿನಲ್ಲಿ 22 ವರ್ಣತಂತುಗಳು ಇರುತ್ತದೆ. 1 ಜೊತೆ ಲಿಂಗ ವರ್ಣತಂತುಗಳಿವೆ ಅಂದರೆ XX ಅಥವಾ XY. ಪ್ರತಿಯೊಂದು ವರ್ಣತಂತುವಿನಲ್ಲಿ ವಂಶವಾಹಿಗಳೆಂಬ ಸಾವಿರಾರು ರಾಸಾಯನಿಕ ದ್ರವ್ಯಗಳಿರುತ್ತದೆ. ವಂಶವಾಹಿಗಳೇ ಆನುವಂಶಿಕತೆಯ ಮೂಲ ಘಟಕಗಳು. ವಂಶವಾಹಿ ಅಂದರೆ ಗುಣಾಣುಗಳು. ಪ್ರತಿ ವರ್ಣತಂತುವಿನಲ್ಲಿ ಸುಮಾರು 3000 ವಂಶವಾಹಿಗಳಿವೆ. ಆನುವಂಶೀಯತೆಯ ತತ್ವಗಳನ್ನು ನೋಡೋಣ. ಇದರಲ್ಲಿ ಮುಖ್ಯವಾಗಿ 3 ತತ್ವಗಳಿವೆ. ಮೊದಲನೆಯದು ರೂಪಕ್ಕೆ ಪ್ರತಿರೂಪ ತತ್ವ. ಅದರಲ್ಲಿ ಎತ್ತರದ ತಂದೆ ಮತ್ತು ತಾಯಿಗಳು ಎತ್ತರವಾದ ಮಕ್ಕಳನ್ನು ಪಡೆಯುತ್ತಾರೆ. ಆನುವಂಶೀಯತೆಯ 2ನೆಯ ತತ್ವ ಭಿನ್ನತೆಯ ತತ್ವ. ಇದರಲ್ಲಿ ಮಕ್ಕಳ ಬುದ್ಧಿಶಕ್ತಿ ಗಾತ್ರದಲ್ಲಿ ವ್ಯತ್ಯಾಸವಿರುತ್ತದೆ. 3ನೆಯ ತತ್ವ ಸಮಾಶ್ರಯಣದ ತತ್ವ. ಇದರಲ್ಲಿ ಕನಿಷ್ಠ ಮಟ್ಟದ ಬುದ್ಧಿಶಕ್ತಿಯ ಪೋಷಕರು ಅವರಿಗಿಂತ ಹೆಚ್ಚಿನ ಬುದ್ಧಿಶಕ್ತಿಯ ಮಕ್ಕಳನ್ನು ಪಡೆಯುವುದು ಸಮಾಶ್ರಯಣವಾಗಿದೆ. ಪರಿಸರ ವ್ಯಕ್ತಿಯನ್ನು ಉದ್ದೀಪಿಸುವ ಸಮಸ್ತ ಉದ್ದೀಪಕಗಳ ಮೊತ್ತವೇ ಪರಿಸರವಾಗಿದೆ. ಬೆಳವಣಿಗೆ ನಿರ್ದಿಷ್ಟ ಹಂತ ತಲುಪಿದಾಗ ಕೊನೆಗೊಳ್ಳುತ್ತದೆ. ವಿಕಾಸ ಜೀವನ ಪರ್ಯಂತ ಇರುತ್ತದೆ. ಆನುವಂಶೀಯತೆ ಮತ್ತು ಪರಿಸರ ಒಂದಕ್ಕೊಂದು ವಿರೋಧವಲ್ಲ, ಅವು ಪೂರಕವಾಗಿವೆ. ಪೂರ್ವ ಬಾಲ್ಯ ಅಥವಾ ಶಾಲಾ ಪೂರ್ವ ಹಂತದ ಅವಧಿ. ಈ ಅವಧಿ ಇರುವುದು 3 ವರ್ಷದಿಂದ 6 ವರ್ಷಗಳವರೆಗೆ. ಇನ್ನೊಂದು ಉತ್ತರ ಬಾಲ್ಯ ಅಥವಾ ತಾರುಣ್ಯ ಪೂರ್ವ ಹಂತದ ಅವಧಿ ಇರುವುದು 6 ರಿಂದ 12 ವರ್ಷಗಳವರೆಗೆ. ಪೂರ್ವ ಬಾಲ್ಯದಲ್ಲಿ ಏರುವುದು, ಜಿಗಿತ, ನೆಗೆಯುವುದು, ಬಾಲ್ ಎಸೆಯುವುದು, ಸ್ವತಃ ಆಹಾರ ಸೇವನೆ, ಉಡುಗೆ ಧರಿಸುವಿಕೆ, ಸ್ನಾನ, ಹಲ್ಲು ಉಜ್ಜುವುದು, ಬರವಣಿಗೆ ಕೌಶಲ್ಯ ಮುಂತಾದವು ಆಗುತ್ತದೆ. ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ವಾರ್ಷಿಕವಾಗಿ 3 ಅಂಗುಲದಷ್ಟು ಎತ್ತರವಾಗುತ್ತೆ ಮತ್ತು 2 kg ವಾರ್ಷಿಕವಾಗಿ ತೂಕದಲ್ಲಿ ಹೆಚ್ಚಳವಾಗುತ್ತದೆ. ಇದು ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಇರುವಂತಹ ದೈಹಿಕ ವಿಕಾಸಗಳು. ಪೂರ್ವ ಬಾಲ್ಯಾವಸ್ಥೆಯಲ್ಲಿನ ಭೌತಿಕ ವಿಕಾಸಗಳೆಂದರೆ ಗಾತ್ರ, ಆಕಾರ, ಬಣ್ಣ, ಸಮಯ ಮತ್ತು ದೂರಗಳ ಅನುಭವ,
2500 ಪದ ಸಂಪತ್ತುಗಳ ಗಳಿಕೆ, ನರ್ಸರಿ ಪ್ರಾಸಪದ್ಯಗಳು, ಹಲವಾರು ಪ್ರಶ್ನೆಗಳನ್ನು ಕೇಳುವುದು ಇದೆಲ್ಲ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಉಂಟಾಗುವಂತಹ ಬೌದ್ಧಿಕ ವಿಕಾಸಗಳು. ಪೂರ್ವ ಬಾಲ್ಯಾವಸ್ಥೆಯಲ್ಲಿನ ಸಂವೇಗಾತ್ಮಕ ವಿಕಾಸ ಸಂವೇಗ ಅಂದರೆ ಒಂದು ಜೀವಿಯ ವಿಚಲಿತ ಸ್ಥಿತಿ. ಈ ಹೇಳಿಕೆಯನ್ನು ನೀಡಿದವರು P.T. ಯುಂಗ್. ಸಂವೇಗ ಅಂದರೆ ಕೋಪ, ಭಯ, ಅಸೂಹೆ, ಕುತೂಹಲ, ಮತ್ಸರ, ಹರ್ಷ, ಪ್ರೀತಿ ಮತ್ತು ವಿಶ್ವಾಸ ಇವು ಸಂವೇಗಗಳಾಗಿವೆ. ಈ ಹಂತದ ಮಕ್ಕಳು ತಮ್ಮ ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ಳಲಾರರು. ಅಂದರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿನ ಮಕ್ಕಳು ತಮ್ಮ ಭಾವನೆಗಳನ್ನು ಮುಚ್ಚಿಟ್ಟುಕೊಳ್ಳಲಾರರು. ಮಕ್ಕಳು ತಮ್ಮದೇ ಆದ ನೈತಿಕ ಮಾನಗಳನ್ನು ರೂಪಿಸಿಕೊಳ್ಳುತ್ತಾರೆ. ಈ ಹೇಳಿಕೆಯನ್ನು ನೀಡಿದವರು ಕೋಲ್ಬರ್ಗ್. ನೈತಿಕ ಮೌಲ್ಯಗಳು. ಅದು ನೈತಿಕ ಮೌಲ್ಯಗಳು ಒಳಗೊಂಡಿರುವ ಅಂಶಗಳೆಂದರೆ ಪ್ರಾಮಾಣಿಕತೆ, ದಯಾಳುತನ, ದಾನ, ಧರ್ಮ, ಸೇವೆ ಮತ್ತು ವಿಧೇಯತೆ. ಈಗ ಉತ್ತರ ಬಾಲ್ಯಾವಸ್ಥೆ ಕುರಿತಾಗಿ ನೋಡೋಣ. ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಉಂಟಾಗುವ ದೈಹಿಕ ವಿಕಾಸ ಅಂದರೆ ಓಡುವುದು, ನೆಗೆಯುವುದು, ಜಾರುವ ಮತ್ತು ಬೆನ್ನೆರುವ ಆಟ, ಈಜುವುದು, ಸೈಕಲ್ ಸವಾರಿ ಮತ್ತು ಈ ಹಂತದಲ್ಲಿ ವಾರ್ಷಿಕ ಎತ್ತರ 2-3 ಅಂಗುಲ ಮತ್ತು ವಾರ್ಷಿಕ ತೂಕ ಹೆಚ್ಚಳ 2-3 kg ಇರುತ್ತೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿನ ಬೌದ್ಧಿಕ ವಿಕಾಸ ಅಂದರೆ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರದ ಕಲಿಕೆ, ವಿಜ್ಞಾನದ ಕಾರ್ಯಗಳು ಮತ್ತು ಯಾಂತ್ರಿಕ ಕೆಲಸಗಳ ಆಸಕ್ತಿ, ಚೆಸ್, ಕ್ವಿಜ್, ಪದಬಂಧ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸಂವೇಗಾತ್ಮಕ ವಿಕಾಸದಲ್ಲಿ ಏನೇನಾಗತ್ತೆ ಅಂದರೆ ಅಗೋಚರ ವಸ್ತುಗಳ ಭಯ, ಕಲ್ಪಿತ ಭಯ, ಅನುತ್ತೀರ್ಣನಾಗುವ ಭಯ, ಬಯಸಿಕೊಳ್ಳುವನೆಂಬ ಭಯ, ಕತ್ತಲೆಯ ಒಂಟಿತನದ ಭಯ ಉತ್ತರ ಬಾಲ್ಯಾವಸ್ಥೆಯಲ್ಲಿ ಉಂಟಾಗುವಂತಹ ಸಂವೇಗಾತ್ಮಕ ವಿಕಾಸವಾಗಿದೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ಉಂಟಾಗುವಂತಹ ಸಾಮಾಜಿಕ ವಿಕಾಸ ಅಂದರೆ ಕೂಟಯುಗ. ಅಂದರೆ ಸಮವಯಸ್ಕ ಗುಂಪು ಈ ಹಂತದ ಸಾಮಾಜೀಕರಣದ ಪ್ರಮುಖ ಮಾಧ್ಯಮ. ತಾರುಣ್ಯಾವಸ್ಥೆಗಿಂತ ಹೆಚ್ಚು ಬಾಲಾಪರಾಧಗಳು ಈ ಹಂತದಲ್ಲಿ ಪ್ರಾರಂಭವಾಗುತ್ತದೆ. ಹುಡುಗರಲ್ಲಿ ಹುಡುಗಿಯರಿಗಿಂತ ಹೆಚ್ಚು ಬಾಲಾಪರಾಧಗಳು ಕಂಡುಬರುತ್ತದೆ. ಗ್ರಾಮೀಣ ಪ್ರದೇಶಗಳಿಗಿಂತ ಪಟ್ಟಣ ಪ್ರದೇಶಗಳಲ್ಲಿ ಬಾಲಾಪರಾಧಗಳು ಹೆಚ್ಚಾಗಿ ಕಂಡುಬರುತ್ತದೆ. ಉತ್ತರ ಬಾಲ್ಯ ಹಂತದಲ್ಲಿ ಕ್ರಿಯಾತ್ಮಕ ಪದ ಸಂಪತ್ತು ಹೆಚ್ಚಾಗುತ್ತದೆ. ಜೀನ್ ಪಿಯಾಜೆ ಇವರು ಸ್ವಿಟ್ಜರ್ಲ್ಯಾಂಡ್ನವರಾಗಿದ್ದು ಇವರು ನೀಡಿದಂತಹ ಜ್ಞಾನಾತ್ಮಕ ವಿಕಾಸದ ಹಂತಗಳು ಒಟ್ಟು 4. ಅವುಗಳೆಂದರೆ ಸಂವೇದನಾಗತಿ ಹಂತ, ಇದು ಜನನದಿಂದ 2 ವರ್ಷಗಳು. ಎರಡನೇದು ಕಾರ್ಯಪೂರ್ವ ಹಂತ, ಇದು 2-7 ವರ್ಷಗಳು. ಮೂರನೆಯ ಜ್ಞಾನಾತ್ಮಕ ವಿಕಾಸದ ಹಂತ ಮೂರ್ತ ಕಾರ್ಯಗಳ ಹಂತ, ಇದು 7-11 ವರ್ಷಗಳು. 4ನೆಯ ಹಂತ ಔಪಚಾರಿಕ ಕಾರ್ಯಗಳ ಹಂತ, ಇದು 11 ವರ್ಷಗಳ ಮೇಲ್ಪಟ್ಟು. ಪಿಯಾಜೆಯವರು ಬಳಸಿದಂತಹ ಪಾರಿಭಾಷಿಕ ಪದಗಳೆಂದರೆ ಸ್ಕೀಮಾ ಮತ್ತು ಹೊಂದಿಕೊಳ್ಳುವಿಕೆ, ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಪ್ರಕ್ರಿಯೆಗಳು ಈ ಮೇಲಿನ 4 ಹಂತಗಳಲ್ಲಿ ಕಂಡುಬರುತ್ತದೆ. ಜೆರೋಮ್ ಬ್ರೂನರ್ ರವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಒಟ್ಟು 3. ಜೆರೋಮ್ ಬ್ರೂನರ್ ಅವರು ನ್ಯೂಯಾರ್ಕ್ನವರಾಗಿದ್ದಾರೆ. ಇವರು ನೀಡಿದಂತಹ ಜ್ಞಾನಾತ್ಮಕ ವಿಕಾಸದ ಹಂತಗಳೆಂದರೆ ಕ್ರಿಯಾತ್ಮಕ ಪ್ರಾತಿನಿಧ್ಯ, ಇದು 2-7 ವರ್ಷ. ಇದರಲ್ಲಿ ಇಂದ್ರಿಯಾನುಭವಗಳು ಆಗುತ್ತದೆ. 2ನೆಯ ಜ್ಞಾನಾತ್ಮಕ ವಿಕಾಸದ ಹಂತ ಇವರ ಪ್ರಕಾರ ಮೂರ್ತ ರೂಪದ ಪ್ರಾತಿನಿಧ್ಯ ಹಂತ, ಇದು 7-11 ವರ್ಷ. ಇದರಲ್ಲಿ ಬಿಂಬರೂಪ ಅಥವಾ ಚಿತ್ರರೂಪ ಅನುಭವವಾಗುತ್ತದೆ.
ಮೂರನೆಯ ಹಂತ ಸಾಂಕೇತಿಕ ಪ್ರಾತಿನಿಧ್ಯ ಹಂತ. ಇದು 11 ವರ್ಷ ಮೇಲ್ಪಟ್ಟು. ಈ ಹಂತದಲ್ಲಿ ಅನುಭವಗಳನ್ನು ಭಾಷಾ ರೂಪಕ್ಕೆ ಬದಲಾಯಿಸಬಹುದು. ಬ್ರೂನರ್ ರವರು ಸಂಶೋಧನಾ ಕಲಿಕಾ ವಿಧಾನವನ್ನು ಪ್ರತಿಪಾದಿಸಿದ್ದಾರೆ. ಪಿಯಾಜೆಯವರು ಕ್ರಮಬದ್ಧ ಮತ್ತು ಕ್ರಮಾನುಗತ ವಿಧಾನವನ್ನು ಪ್ರತಿಪಾದಿಸಿದ್ದಾರೆ. ಪಿಯಾಜೆಯವರ ನೈತಿಕ ವಿಕಾಸದ ಹಂತಗಳು ಪ್ರಮುಖವಾಗಿ 2 ಇದೆ. ಒಂದನೇದು ನೈತಿಕ ಸದಾಚಾರದ ಹಂತ ಅಥವಾ ಪರಾಧಿಪತ್ಯ ಹಂತ. ಈ ಹಂತ 5 ವರ್ಷದಿಂದ 10 ವರ್ಷದವರೆಗೆ. ಸ್ವಯಮಾಧಿಪತ್ಯ ನೈತಿಕ ಹಂತ ಇದು 10 ವರ್ಷಗಳ ನಂತರ. ನಿಧಾನಗತಿಯ ಹಾಗೂ ಸಮಾನ ವೇಗದ ಬೆಳವಣಿಗೆಯು ಪೂರ್ವ ಬಾಲ್ಯದಲ್ಲಿ ನಡೆಯುತ್ತದೆ. ಹೊಸ ಪರಿಕಲ್ಪನೆಗಳ ವಿಕಾಸ ಜ್ಞಾನಾತ್ಮಕ ವಿಕಾಸದ ಪ್ರಮುಖ ಲಕ್ಷಣವಾಗಿದೆ. ಮಕ್ಕಳು ಆಟಗಳ ಮೂಲಕ ಸಾಮಾಜೀಕರಣಗೊಳ್ಳುತ್ತಾರೆ. ಪೂರ್ವ ಬಾಲ್ಯದ ಪ್ರಮುಖ ಲಕ್ಷಣಗಳೆಂದರೆ ಶಾಲಾ ಪೂರ್ವ ಹಂತ, ಕೂಟ ಪೂರ್ವ ಯುಗ ಮತ್ತು ಪ್ರಶ್ನಿಸುವ ಹಂತ. ಉತ್ತರ ಬಾಲ್ಯದ ಲಕ್ಷಣಗಳೆಂದರೆ ಪ್ರಾಥಮಿಕ ಶಾಲಾ ಹಂತ, ಕೂಟಯುಗ, ಜಗಳಗಂಟಿತನದ ಹಂತ. ಪೂರ್ವ ಬಾಲ್ಯದ ಮಕ್ಕಳಿಗಾಗಿ ಶಿಕ್ಷಣ, ಭಾಷಾ ವಿಕಾಸ ಈ ಹಂತದ ಪ್ರಮುಖ ಲಕ್ಷಣವಾಗಿದೆ. ಈ ಹಂತದಲ್ಲಿ ಭಾಷಾ ಸಾಮರ್ಥ್ಯ ಹೆಚ್ಚಿಸಲು ವಾಕ್ ಶ್ರವಣ ಕೌಶಲ್ಯಗಳನ್ನು ಬೆಳೆಸಬೇಕು. ಮಾಂಟೆಸರಿ ಮತ್ತು ಕಿಂಡರ್ ಗಾರ್ಡನ್ ವಿಧಾನಗಳ ನರ್ಸರಿ ಶಿಕ್ಷಣ ನೀಡಬೇಕು. ಉತ್ತರ ಬಾಲ್ಯದ ಮಕ್ಕಳಿಗಾಗಿ ಶಿಕ್ಷಣ ಅಂದರೆ ದೈಹಿಕ ಮತ್ತು ಪ್ರಾಯೋಗಿಕ ಚಟುವಟಿಕೆಗೆ ಒತ್ತು ಕೊಡಬೇಕು. ಗುಂಪು ಚಟುವಟಿಕೆಗಳಲ್ಲಿ ಮಕ್ಕಳು ಆಸಕ್ತರಾಗಿರುತ್ತಾರೆ. ಭಾವಸ್ಥಿರತೆಯನ್ನು ಉತ್ತರ ಬಾಲ್ಯದಲ್ಲಿ ಕಾಣುತ್ತೇವೆ. ಮುಂದಿನ ಟಾಪಿಕ್ ಅನ್ನು 2ನೇ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ.